ತ್ರಿವಿಕ್ರಮ್ ಮತ್ತು ಭವ್ಯ ಅವ್ರ ಜೋಡಿ ಮುರಿಯೋಕೆನ ಶೋಭಾ ಮತ್ತು ರಜತ್ ಬಂದಿರೋದು. ಅಣ್ಣ ತಂಗಿ ಭಾವನೆಗೆ ಒಂದು ಒಂದು ಅರ್ಥ ಇಲ್ದಂಗ್ ಮಾತಾಡಿದ್ರಿ ಐಶ್ವರ್ಯ ಅವ್ರೆ. ನಿಜವಾಗ್ಲು ತುಂಬಾ ಬೇಜಾರಾಯ್ತು ನಿಮ್ ಮೇಲೆ. ಧನ್ರಾಜ್ ಮತ್ತು ಹನುಮಂತು ಅವರು ಇಲ್ಲಿ ಒಂದು ಲೆವೆಲ್ ಅಲ್ಲಿ ಕಾಮಿಡಿ ಮಾಡ್ತಾ ಇದ್ದಾರೆ ಎಲ್ರ ಬಗ್ಗೆನು. ಮತ್ತೆ ಹೇಳ್ಬೇಕು ಅಂದ್ರೆ ತ್ರಿವಿಕ್ರಮ್ ಅವರು ಕ್ಯಾರೆ ಅಂತಿಲ್ಲ. ಅಂದ್ರೆ ಆ ಇಲ್ಲಿ ಶೋಭಾ ಬರ್ಲಿ ಅಥವಾ ಇನ್ಯಾರೇ ಬರ್ಲಿ, ಐ ಡೋಂಟ್ ಕೇರ್ ಮಗ ಅಂತಿದ್ದಾರೆ. ಇಂತ ಕಚ್ಚಡ ಹುಡುಗಿ ಅಂದ್ರೆ ನಾನು ಏನ್ ಅನ್ಕೊಂಡಿದ್ದೆ ಅಂದ್ರೆ ಅವರೊಬ್ರು ಅನಾಥೆ, ಅವರಿಗೊಬ್ರು ಒಂದು ಅಷ್ಟೊಂದು ಇದಿಲ್ಲ ಅಂದ್ರೆ ತುಂಬಾ ತುಂಬಾ ಪಾಸಿಟಿವ್ ವೈಬ್ ಇತ್ತು ಅವ್ರ ಮೇಲೆ. ಹಾಯ್, ಹಲೋ, ನಮಸ್ತೆ. ಎಲ್ರು ಹೇಗಿದ್ದೀರಾ? ನಾವು ಮತ್ತು ನಮ್ಮವ್ರು ಚೆನ್ನಾಗಿದ್ದೀವಿ. ನೀವು ಮತ್ತು ನಿಮ್ಮವ್ರು ಹೇಗಿದ್ದೀರಾ ಅಂತ ಹೇಳ್ತಾ ಇವತ್ತಿನ ಬಿಗ್ ಬಾಸ್ ಏನ್ ಮಾತಾಡ್ಬೇಕು ಅಂತ ಗೊತ್ತೇ ಆಗ್ತಿಲ್ಲ. ಯಾಕಂದ್ರೆ 50 ದಿನದ ಬಿಗ್ ಬಾಸ್ ಒಂದು ಲೆಕ್ಕ ಆದ್ರೆ 51ನೇ ದಿನದ ಬಿಗ್ ಬಾಸ್ ಇನ್ನೊಂದು ಲೆಕ್ಕ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಂದವರು ಉರಿಯೋ ಬೆಂಕಿಗೆ ತುಪ್ಪ ಹಾಕ್ಲಿಕ್ಕೆ ಬಂದಿದಾರ ಅಥವಾ ಬೆಂಕಿನ ಆರಿಸ್ಲಿಕ್ಕೆ ಬಂದಿದಾರ ಅಂತ ಗೊತ್ತೇ ಆಗ್ತಾ ಇಲ್ಲ. ಯಾಕಂದ್ರೆ ಬಿಗ್ ಬಾಸ್ ಒಂದು ಅಂದ್ರೆ ನೆಕ್ಸ್ಟ್ ಲೆವೆಲ್ ಆಟ ಅಂತಾನೆ ಹೇಳ್ಬೋದು. ಇಲ್ಲಿ ರಜತ್ ಅವರು ಮತ್ತು ಶೋಭಾ ಅವರು ಬಂದಿದ್ದು ತ್ರಿವಿಕ್ರಮ್ ಮತ್ತು ಭವ್ಯ ಜೋಡಿ ಮುರಿಯೋಕೆ ಅಂತ ಅವರೇ ಓಪನ್ ಆಗಿ ಹೇಳಿದ್ರು. ಸೊ ನನ್ಗದೊಂದು ಡೌಟ್ ಇತ್ತು ಪ್ರೋಮೋ ನೋಡಿದ್ಮೇಲೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಕಂಫರ್ಟ್ ಝೋನ್ ಅಲ್ಲಿ ಯಾರ್ಯಾರು ಇದ್ದಾರೆ ಅವರ ಎಲ್ಲ ಜೋಡಿಗಳನ್ನ ಬ್ರೇಕ್ ಮಾಡ್ಲಿಕ್ಕೆ ಅಂತ ಇವರು ಬಂದಿದ್ದಾರೆ. ಸೊ ಮನೆ ಒಳಗಡೆ ಇದ್ದವ್ರಿಗೆ ಅದು ಅರ್ಥ ಆಗ್ತಾ ಇಲ್ಲ. ಸೊ ಮೋಕ್ಷಿತಾ ಅವರು ಒಂದು 3 ದಿವಸದಿಂದ ಹತ್ತಿ ಉರಿತಾ ಇದ್ರು. ಇಲ್ಲಿ ವಿಕ್ರಮ್ ಮತ್ತು ಭವ್ಯ ಅವರು ತುಪ್ಪ ಸುರಿದ್ರು. ಸೊ ಇದು ಫೈರ್ ಬ್ಯಾಂಡ್ ಆಯ್ತು. ನಾಮಿನೇಷನ್ ಅಲ್ಲಿ ಮಂಜನ್ ಹೆಸರು ತಗೊಂಡಾಯ್ತು. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಎಲ್ರಿಗೂ ಎಲ್ಲಾನು ಗೊತ್ತಿದೆ, ಆದ್ರೆ ಏನೂ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಆಟ ಆಡ್ತಾ ಇದ್ದಾರೆ. ಧನ್ರಾಜ್ ಮತ್ತು ಹನುಮಂತು ಅವರು ಇಲ್ಲಿ ಒಂದು ಲೆವೆಲ್ ಅಲ್ಲಿ ಕಾಮಿಡಿ ಮಾಡ್ತಾ ಇದ್ದಾರೆ ಎಲ್ರ ಬಗ್ಗೆನು. ಮತ್ತೆ ಹೇಳ್ಬೇಕು ಅಂದ್ರೆ ತ್ರಿವಿಕ್ರಮ್ ಅವರು ಕ್ಯಾರೆ ಅಂತಿಲ್ಲ. ಅಂದ್ರೆ ಇಲ್ಲಿ ಶೋಭಾ ಬರ್ಲಿ ಅಥವಾ ಇನ್ಯಾರೇ ಬರ್ಲಿ, ಐ ಡೋಂಟ್ ಕೇರ್ ಮಗ ಅಂತಿದ್ದಾರೆ. ಮಂಜು ಅವ್ರ ಮೇಲೆ ಮತ್ತು ಗೌತಮಿ ಅವ್ರ ಮೇಲೆ ಎಲ್ಲಾ ಮನೆಯವರು ಮುಗಿಬಿದ್ದಂಗ್ ಕಾಣ್ತಾ ಇದೆ. ಯಾಕಂದ್ರೆ ಇಲ್ಲಿ ಐಶ್ವರ್ಯ ಅವ್ರ ಮೇಲೆ ಒಂದು ಭಾವನೆ ಇತ್ತು ನನ್ಗೆ. ಅಂದ್ರೆ ಟಾಪ್ 5 ಕಂಟೆಸ್ಟೆಂಟ್ ಅಂತ ಇತ್ತು. ನೀವು ನೋಡಿರ್ಬೋದು ನಮ್ಮ ಹಳೆ ವಿಡಿಯೋ. ನನ್ನ ಅತ್ತೆ ಮಾವನ್ಗೂ ಒಂದಿತ್ತು ಆಕ್ಚುಲಿ ಅವ್ರ ಮೇಲೆ ಒಂದು ಇತ್ತು, ಅಭಿಮಾನ ಇತ್ತು. ಬಟ್ ಇವತ್ತು ಹಾನೆಸ್ಟ್ ಆಗಿ ಹೇಳ್ತೇನೆ, ಅವರು ಎಲ್ಲಾ ವಿಷಯದಲ್ಲೂ ಅಣ್ಣ ತಂಗಿ ಫ್ರೆಂಡು ಅಂತಾನೆ ಮಂಜು ಮತ್ತು ಗೌತಮಿ ಅವರು ಹೋಗ್ತಾ ಇದ್ರು. ಬಟ್ ಒಂದು ಐಶ್ವರ್ಯ ಒಂದು ಸ್ಟೇಟ್ಮೆಂಟ್ ಇತ್ತಲ್ಲ, ಮುಜುಗರ ಆಗ್ತಾ ಇತ್ತು ನಿಮ್ಮ ನಡುವೆ ಬರ್ಲಿಕ್ಕೆ. ಅಂದ್ರೆ ಈ ಥರ್ಡ್ ಕ್ಲಾಸ್ ಮೆಂಟಾಲಿಟಿ ಐಶ್ವರ್ಯ, ನಾನು ಓಪನ್ ಆಗಿ ತುಂಬಾ ವರ್ಡ್ಸ್ ಯೂಸ್ ಮಾಡಬಹುದಿತ್ತು. ಪರ್ಸನಲ್ ಆಗಿ ನನ್ಗೆ ತುಂಬಾ ಬೇಜಾರಾಯ್ತು. ಈ ಐಶ್ವರ್ಯ ಅವಳು ಬಂದ ಕೂಡ್ಲೆ ಧರ್ಮ ಜೊತೆ ಫ್ಲರ್ಟ್ ಮಾಡಕ್ ಟ್ರೈ ಮಾಡಿದ್ಲು. ಆನಂತರ ರಂಜಿತ್ ಅವ್ರ ಜೊತೆ ಫ್ಲರ್ಟ್ ಮಾಡಕ್ ಟ್ರೈ ಮಾಡಿದ್ಲು. ಇವರಿಬ್ರು ದಕ್ಕೋದಿಲ್ಲ ಅಂತ ಗೊತ್ತಾದ್ಮೇಲೆ ಶಶಿರ್ ಅವನ ಜೊತೆ ಹೋಗ್ಬಿಟ್ಟು ಫ್ಲರ್ಟ್ ಮಾಡ್ತಾ ಇದ್ದಾಳೆ. ಇಂಥ ಕಚ್ಚಡ ಹುಡುಗಿ ಅಂದ್ರೆ ನಾನು ಏನ್ ಅನ್ಕೊಂಡಿದ್ದೆ ಅಂದ್ರೆ ಅವರೊಬ್ರು ಅನಾಥೆ, ಅವರಿಗೊಬ್ರು ಒಂದು ಅಷ್ಟೊಂದು ಇದಿಲ್ಲ ಅಂದ್ರೆ ತುಂಬಾ ತುಂಬಾ ಪಾಸಿಟಿವ್ ವೈಬ್ ಇತ್ತು ಅವ್ರ ಮೇಲೆ. ಸೊ ಒಂದು ಅಣ್ಣ ತಂಗಿ ಒಂದು ಎರಡು ಅಣ್ಣ ತಂಗಿ ಅಂತ ಇದ್ದ ಪದಕ್ಕೆ ಒಂದು ಅಂದ್ರೆ ನೆಗೆಟಿವ್ ಆಗಿ ಮಾತಾಡಿದ್ರು ಅಂದ್ಮೇಲೆ ಅವ್ರ ಮೇಲೆ ಇದ್ದ ಎಲ್ಲಾ ಭಾವನೆಗಳು ಹಾಳಾಯ್ತು ಇವತ್ತಿಗೆ. ಯಾಕಂದ್ರೆ ಮುಜುಗರ ಆಗುತ್ತೆ. ಎಂತ ಕಚಡ ಹೆಣ್ಮಗುರಿ ನೀವು. ಏನ ಇಲ್ಲ, ಏನ್ ಮುಜುಗರ ಆಗೋ ರೀತಿ ಏನ್ ಅವ್ರು ನಡ್ಕೊಂಡಿದ್ದಾರೆ, ಯಾವ ರೀತಿ ಮಾತಾಡ್ಬೇಕು ಅಂತಾನೆ ಗೊತ್ತಿಲ್ಲ. ಕಾಮನ್ ಸೆನ್ಸ್ ಇಲ್ಲ, ಒಂದು ಬೇಸಿಕ್ ಕಾಮನ್ ಸೆನ್ಸ್ ಇಲ್ದಿರೋ ನೀವು ಹೆಂಗ್ರಿ ಆ ತರ ಮಾತಾಡ್ತೀರಾ? ಇಲ್ಲಿ ಮೋಕ್ಷಿತಾ, ಚೈತ್ರ ಮತ್ತು ಶಶಿರ್, ತ್ರಿವಿಕ್ರಮ್, ಭವ್ಯ ಎಲ್ಲ ಸೇರ್ಕೊಂಡು ಒಂದು ಗೇಮ್ ಶುರು ಮಾಡಿದ್ದಾರೆ. ಎಲ್ರಿಗೂ ಕಾಣ್ತಾ ಇದೆ, ನಮ್ಗೆಲ್ರಿಗೂ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಮೋಕ್ಷಿತಾ ಅಂತೂ ಎಲ್ಲಿ ಅವ್ರು ಮಾತಾಡೋದನ್ನ ಕೇಳ್ತಾರೆ ಅಲ್ಲಿ ಮಾತ್ರ ಅವರು ಕಾಣ್ತಾರೆ. ಇಲ್ಲ ಅಂದ್ರೆ ಅವ್ರಿಗೆ ಅವರದೊಂದು ಇದಿಲ್ಲ ಮೋಕ್ಷಿತಾ ಅವರಿಗೆ. ಸೊ ಆ ಮೋಕ್ಷಿತಾ ಅವರು ಇಲ್ಲಿ ಶಿಶಿರ್ ಮತ್ತು ಐಶ್ವರ್ಯ ಅವರಿಗೆ ಸ್ವಲ್ಪ ಉಪ್ಪು ಖಾರ ಹಾಕಿದ್ರು. ಅದು ಇಲ್ಲಿ ಐಶ್ವರ್ಯ ಹೆಂಗ್ ಮಾತಾಡ್ತಾ ಇದ್ದಾರೆ ಅಂದ್ರೆ ನಿಜವಾಗ್ಲು ಆ ಒಂದು ಪದ ಹೇಳ್ಬಾರ್ದಿತ್ತು ಅಂತ ನನ್ಗೆ ತುಂಬಾ ಪರ್ಸನಲ್ ಆಗಿ ನನ್ಗೆ ಅನಿಸ್ತು. ಅಂದ್ರೆ ಅಣ್ಣ ತಂಗಿ ಭಾವನೆಗೆ ಒಂದು
ಒಂದು ಅರ್ಥ ಇಲ್ದಂಗ್ ಮಾತಾಡಿದ್ರಿ ಐಶ್ವರ್ಯ ಅವ್ರೆ, ನಿಜವಾಗ್ಲು ತುಂಬಾ ಬೇಜಾರಾಯ್ತು ನಿಮ್ ಮೇಲೆ. ಸೊ ಇಲ್ಲಿ ಇವತ್ತು ನಾನು ಐಶ್ವರ್ಯ ಅವ್ರ ಅಂದ್ರೆ ಐಶ್ವರ್ಯ ಅವ್ರ ಮೇಲಿದ್ದ ಭಾವನೆಯನ್ನು ಕಳ್ಕೊಂಡೆ ಅಂತ ಹೇಳಿದ್ದೆ, ಆಲ್ರೆಡಿ ಹೇಳಿದೆ. ಐಶ್ವರ್ಯ ಅವರು ಎಲ್ಲ ಆದ್ಮೇಲೂ ನನ್ಗೆ ಇಲ್ಲಿ ಹೆಂಗ್ ಅನಿಸ್ತಾ ಇದೆ ಅಂದ್ರೆ, ಈ ಶಿಶಿರ್ ಅವರು ತಮ್ಮ ಮಾತುಗಳನ್ನ ಬೇರೆಯವರ ಬಾಯಲ್ಲಿ ಆಡಿಸ್ತಾ ಇದಾರ ಅಂತ ಅನಿಸ್ತಾ ಇದೆ. ನೋಡೋಣ ನಾಳೆ ಬಿಗ್ ಬಾಸ್ ಅಲ್ಲಿ ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಇಲ್ಲಿ ಎಲ್ಲ ಟಾರ್ಗೆಟ್ ಮಂಜು ಮತ್ತು ಗೌತಮಿ ಅವರನ್ನ ಮಾಡಿದಾಗೆ ಕ್ಲಿಯರ್ ಆಗಿ ಪಿಕ್ಚರ್ ಇದೆ. ಸೊ ನಾಳೆ ಬಿಗ್ ಬಾಸ್ ಅಲ್ಲಿ ಏನೇನಾಗುತ್ತೆ ಕಾದ್ ನೋಡೋಣ. ಸೊ ಟೇಕ್ ಕೇರ್, ಬಾಯ್ ಬಾಯ್, ಸಿಗೋಣ ಅಂತ ಹೇಳ್ತಾ, ಹಾಗೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಅಷ್ಟೇ, ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್.